ಮನುಕುಲವೇ ತಲೆ ತಗ್ಗಿಸುವಂತಹ ಮರ್ಯಾದಾ ಹತ್ಯೆ ಆಗಿದೆ. ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆ ಮಾಡಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದೆ. ಮನುಕುಲವೇ ತಲೆ ತಗ್ಗಿಸಬೇಕು ಅಂತಹ ಮರ್ಯಾದಾ ಹತ್ಯೆ ಈಗಲೂ ಕೂಡ ಮರ್ಯಾದೆ ಅನ್ಕೊಂಡು ಜೀವಗಳನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆ ಮಾಡಲಾಗಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಕೊಲೆ ಮಾಡಲಾಗಿದೆ. ಮೇಲ್ಜಾತಿ ಕುಟುಂಬದ ಯುವತಿ ತಂದೆಯಿಂದ ಹತ್ಯೆ ಮಾಡಲಾಗಿದೆ. 7 ತಿಂಗಳ ಹಿಂದೆ ಪಾಪ ಪ್ರೀತಿಸಿ ಮದುವೆ ಆಗಿರ್ತಾರೆ ಈ ಜೋಡಿ. ಇನಾಂ ವೀರಾಪುರ ಗ್ರಾಮದ ಮಾನ್ಯ ವಿವೇಕಾನಂದ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಮೇಲ್ಜಾತಿ ಹುಡುಗಿ ಮಾನ್ಯ ಆಗಿರ್ತಾರೆ. ಹಿಂದೆ ಪೊಲೀಸರು 2 ಕುಟುಂಬದವರನ್ನ ಕೂಡ ರಾಜಿ ಪಂಚಾಯಿತಿಯನ್ನ ಕೂಡ ಮಾಡಿಸಿರ್ತಾರೆ. ಮದುವೆ ಆಗಿ 7 ತಿಂಗಳ ಬಳಿಕವಾಗಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಯುವತಿಯ ಹೆತ್ತವರು. ಮದುವೆ ನಂತರವಾಗಿ ಪ್ರಾಣಾಪಾಯದಿಂದ ಹಾವೇರಿ ಜಿಲ್ಲೆಯಲ್ಲಿ ಅವರು ವಾಸ ಇರ್ತಾರೆ. ಕಳೆದ 8ನೇ ತಾರೀಕು ಊರಿಗೆ ಬಂದಿರ್ತಾರೆ ಇಬ್ರು ಕೂಡ. ಇವತ್ತು ಸಂಜೆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾನ್ಯ ವಿವೇಕಾನಂದ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಜೊತೆಗೆ ಅವರ ಪೇರೆಂಟ್ಸ್ ಏನಿದ್ರು ತಾಯಿ ರೇಣವ್ವ ಜೊತೆಗೆ ತಂದೆ ಸುಭಾಷ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಪ್ರಕಾಶ್ ಗೌಡ ಪಾಟೀಲ್, ವೀರನಗೌಡ ಪಾಟೀಲ್, ಅರುಣ್ ಗೌಡ ಪಾಟೀಲ್ ಕೊಲೆಗೈದಿರುವಂತಹ ಆರೋಪಿಗಳಾಗಿದ್ದಾರೆ. ಮರ್ಯಾದಾ ಹತ್ಯೆ. ಗರ್ಭಿಣಿ ಮಗಳು ಅನ್ನೋದನ್ನು ಕೂಡ ನೋಡದೆ ಹೆತ್ತು ಹೊತ್ತು ಸಾಕಿದಂತಹ ತನ್ನ ಮಗಳನ್ನ, ಅದರಲ್ಲೂ ಕೂಡ ಗರ್ಭಿಣಿ ಅಂತನೂ ಕೂಡ ನೋಡದೆ ಕೊಲೆ ಮಾಡಿದ್ದಾರೆ ನೋಡಿ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆದ್ಲು. ನಮ್ಮ ಮಾನ ಮರ್ಯಾದೆ ಎಲ್ಲನೂ ಕೂಡ ಹರಾಜಿಗೆ ಹಾಕಿಬಿಟ್ಲು. ಕೆಳಜಾತಿಯ ಹುಡುಗನನ್ನ ಪ್ರೀತಿ ಮಾಡಿಬಿಟ್ಲು. ನಾವು ನೋಡಿದ್ರೆ ಮೇಲ್ಜಾತಿಯವರು ಹೀಗೆ ಅನ್ಕೊಂಡು, ಜೊತೆಗೆ ಇಬ್ರು ಕೂಡ ಬೇರೆ ಊರಿನಲ್ಲಿ ವಾಸ ಇರ್ತಾರೆ. ಹುಡುಗ ಹುಡುಗಿ ಏನಿದ್ದಾರೆ ಮಾನ್ಯ ಜೊತೆಗೆ ವಿವೇಕಾನಂದ ಇಬ್ರು ಕೂಡ ಬೇರೆ ಊರಿನಲ್ಲಿ ವಾಸ ಇರ್ತಾರೆ ಇಬ್ರು. ಜೊತೆಗೆ ಏನೋ ಊರ ಕಡೆಗೆ ಬಂದಿದ್ರು. ಕಳೆದ 8ನೇ ತಾರೀಕು ಊರ ಕಡೆಗೆ ಬಂದಿರ್ತಾರೆ. ಮಾನ್ಯ ವಿವೇಕಾನಂದ ಇಬ್ರು ಕೂಡ ಎಲ್ಲ ತಣ್ಣಗಾಗಿರ್ತಾರೆ, ಪ್ರೆಗ್ನೆಂಟ್ ಬೇರೆ, ಎಲ್ಲ ಒಪ್ಪಿಕೊಳ್ತಾರೆ. ನಮ್ಮ ತಂದೆ ತಾಯಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೊಳ್ತಿರ್ತಾರೆ ನೋಡಿ. ಈಗಾಗಲೇ ಅಲ್ಲಿ ಮಚ್ಚಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಕೊಡಲಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಸೊ ಇವರೇ ಮಾನ್ಯ ಇದ್ದಾರಲ್ಲ, ಅವರ ತಂದೆಯು ಊರಿಗೆ ಬಂದಿರುವಂತಹ ವಿಚಾರ ಗೊತ್ತಾಗುತ್ತೆ. ನಮ್ಮ ಮಾನ ಮರ್ಯಾದೆ ಎಲ್ಲನೂ ಹರಾಜಿಗೆ ಹಾಕಿಬಿಟ್ಲು ಅಂತ. ಅದು ಹಾಗೆ ಭಾಳ ತಿಂಗಳು ಆಗಿದ್ರು ಕೂಡ ಅದನ್ನು ಇನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಊರಿಗೆ ಬರ್ತಿದ್ದ ಆಗಲೇ ನೋಡಿ ಕೊಡಲಿನ ಎತ್ಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ. ಜೊತೆಗೆ ಪ್ರಕಾಶ್ ಗೌಡ ಪಾಟೀಲ್, ವೀರನಗೌಡ ಪಾಟೀಲ್, ಅರುಣ್ ಗೌಡ ಪಾಟೀಲ್ ಕೊಲೆ ಮಾಡಿರುವಂತಹ ಆರೋಪಿಗಳಾಗಿದ್ದಾರೆ. ಜೊತೆಗೆ ವಿವೇಕಾನಂದ ತಾಯಿ ರೇಣವ್ವ ಏನಿದ್ರು, ಜೊತೆಗೆ ತಂದೆ ಸುಭಾಷ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರಾಪುರ್ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು, ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ. ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತು ತಮ್ಮ ಕಡೆ ಮಾಧ್ಯಮ ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಎಷ್ಟು ತಿಂಗಳ ಹಿಂದೆ ಮದುವೆ ಆಗಿದ್ರು, ಯಾತಕ್ಕೋಸ್ಕರ ಇವರು ಊರಿಗೆ ಬಂದಿರ್ತಾರೆ, ಜೊತೆಗೆ ಏನಾಯ್ತು, ಅಲ್ಲಿ ಯಾರು ಕೂಡ ಬಿಡಿಸ್ಲಿಲ್ವಾ, ಕೊಲೆ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮಾ, ಕಳೆದ 8 ತಿಂಗಳ ಹಿಂದೆ ಇವರು ಮಾನ್ಯ ಹಾಗೂ ವಿವೇಕಾನಂದ ಅವರು ಮದುವೆ ಆಗಿರ್ತಾರೆ, ಪ್ರೀತಿಸಿ ಮದುವೆ ಆಗಿರ್ತಾರೆ. ಇವರು ಏನಂದ್ರೆ ಮೇಲ್ಜಾತಿ ಯುವತಿಯನ್ನು ಮದುವೆ ಆಗಿದ್ದಕ್ಕೆ ಯುವತಿ ಮನೆ ಕಡೆ ವಿರೋಧ ಇರುತ್ತೆ. ಕೆಳಜಾತಿ ಯುವಕನನ್ನ ಮದುವೆ ಆಗಿದ್ದಕ್ಕೆ ಅವರು ಒಂದು ಆಕ್ರೋಶ ವ್ಯಕ್ತಪಡಿಸಿರ್ತಾರೆ. ಈ ಒಂದು ವಿರೋಧದ ನಡುವೆ ಪ್ರೀತಿಸಿ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಮದುವೆ ಆಗಿ ತಮ್ಮ ಊರನ್ನು ಬಿಟ್ಟು ಹಾವೇರಿಯಲ್ಲಿ ಏನು ವಾಸವಿರ್ತಾರೆ. ತದನಂತರ ಯುವತಿ ಗರ್ಭಿಣಿ ಆದ ನಂತರ ಇದೀಗ ಕಳೆದ ಒಂದು 4-5 ದಿನಗಳ ಹಿಂದೆ ಊರಿಗೆ ಬಂದಿರ್ತಾರೆ. ಮತ್ತೆ
ಇದನ್ನು ಸಹಿಸಿಕೊಳ್ಳಲಾಗದ ಏನು ಯುವತಿ ಮನೆ ಕಡೆಯದವರು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಹಿರಾಪುರ ಎಂಬ ಗ್ರಾಮದಲ್ಲಿ ಯುವತಿ ಮನೆ ಕಡೆಯದವರು ಇಬ್ಬರನ್ನು ನೋಡಿದಾಗ ಕುಪಿತಗೊಂಡಿರ್ತಾರೆ. ಇವರನ್ನು ಏನಾದ್ರೂ ಮಾಡಿ ಮುಗಿಸಲೇಬೇಕೆಂದು ಈ ಒಂದು ಅಟ್ಯಾಕ್ ಮಾಡಿರ್ತಾರೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ಗಂಡ್ಮಕ್ಳು ಹೊರಗಡೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯುವತಿ ಮನೆಗೆ ನುಗ್ಗಿದಂತಹ ಯುವತಿಯ ಪೋಷಕರೇ ಯುವತಿಗೆ ಕೈಯಲ್ಲಿ ಕುಡುಗೋಲು ಆಮೇಲೆ ಇಟ್ಟಿರುವಂತಹ ವಸ್ತುಗಳು ಇಟ್ಟಂಗಿ ಸೇರಿದಂತೆ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಾಯಗೊಂಡ ಯುವತಿಯನ್ನು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಯುವತಿ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಗೆ ಮುಖ್ಯ ಕಾರಣ ಇಲ್ಲಿ ಜಾತಿ ಅಂತಲೇ ಹೇಳಬಹುದು. ಮೇಲ್ಜಾತಿ ಯುವತಿಯನ್ನ ಮದುವೆ ಆಗಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಇದೀಗ ಯುವಕನ ಮೇಲೆ ಕೂಡ ಅಟ್ಯಾಕ್ ಮಾಡಿದ. ಮನೆಯಲ್ಲಿ 4 ಜನರ ಮೇಲೆ ಒಂದು ದಾಳಿ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಇನ್ನೊಂದು ಈ ವಿಷಯ ಏನಂದ್ರೆ ಬಾಲಕಿಯನ್ನು ಬಿಟ್ಟಿರ್ತಾರೆ. ಆ ಬಾಲಕಿಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಆಗಿರುವಂತ ವಿಷಯವನ್ನು ಎಲ್ರಿಗೂ ಹೇಳು, ನಾವು ಹಲ್ಲೆ ಮಾಡಿರುವಂತದ್ದು ಹೇಳು ಅಂತ ಆ ಬಾಲಕಿಗೆ ಹೇಳಿದ್ದಾರೆ ಎಂಬುದು ತಿಳಿದು ಬಂದಿದೆ. ಇದೀಗ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.